ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಾನು ಕೀರ್ತನಾ ಹಾಗೂ ನನ್ನ ಸ್ನೇಹಿತೆ ವೈಷ್ಣವಿ 9ನೇ ತರಗತಿ ಐಡಿಯಲ್ ಶಾಲೆಯಿಂದ ಬಂದಿದ್ದೇವೆ. ಗುಡ್ಡದ ನಡುವೆ ಚಂದಿರನಂತೆ ಹೊಳೆಯುವ 108 ಅಡಿ ಎತ್ತರದ ಬಸವೇಶ್ವರ ಪ್ರತಿಮೆಯನ್ನು ನೋಡಲು ಬಂದಿದ್ದೇವೆ ಹಾಗೂ ಇದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡಲು ಬಯಸುತ್ತೇವೆ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಹೀಗೆ ಹಲವಾರು ವಚನಗಳನ್ನು ನಮ್ಮ ಬಸವಣ್ಣನವರು ನುಡಿದಿದ್ದಾರೆ. 108 ಅಡಿ ಎತ್ತರದ ಬಸವಣ್ಣನ ಪ್ರತಿಮೆಯ ಮುಂಭಾಗದಲ್ಲಿ 8 ಯೋಗಿಗಳ ಮೂರ್ತಿಗಳನ್ನು ಕಾಣಬಹುದು. ಹಾಗೆ ಇವು ತುಂಬಾ ಆಕರ್ಷಣೀಯವಾಗಿವೆ ಅಂತ ಕೂಡ ಹೇಳ್ಬೋದು ನಾವು. ಇದು ನೀವು ನೋಡುತ್ತಿರುವ ದೃಶ್ಯವೇ ಶ್ರೀ ಬಸವೇಶ್ವರರ 108 ಅಡಿ ಎತ್ತರವಾದ ಪ್ರತಿಮೆ. ಇದು ವಿಶ್ವದಲ್ಲಿಯೇ ಅತಿ ಎತ್ತರವಾದ ಪ್ರತಿಮೆ ಅಂತ ಹೆಸರು ಗಳಿಸಿದೆ. 12ನೇ ಶತಮಾನದಲ್ಲಿ ಕನ್ನಡ ನಾಡಿನಲ್ಲಿ ವಿಶ್ವ ಮೆಚ್ಚುವಂತಹ ಸಾಹಿತ್ಯ ಬೆಳೆದು ಬಂದಿತ್ತು. ಅದುವೇ ವಚನ ಸಾಹಿತ್ಯ. ಹಾಗಾದರೆ ಇದರ ಮೂಲ ಎಂದರೆ ಬಸವಣ್ಣನವರು. ಇವರ ಜನನ ಬಸವನ ಭಾಗ್ಯವಾಡಿಯಲ್ಲಾಗತ್ತೆ. ಹಾಗೆ ಇವರ ಕಾರ್ಯಕ್ಷೇತ್ರ ಬಂದ್ಬಿಟ್ಟು ನಮ್ಮ ಬಸವ ಕಲ್ಯಾಣ. ಇಡೀ ಮಾನವ ಕುಲದ ಒಳಿತಿಗಾಗಿ ಇವರು ಕೆಲಸ ಮಾಡ್ತಾರೆ. ಇವರು ಬಿಜ್ಜಳನ ಕಾಲದಲ್ಲಿ ಮಂತ್ರಿ ಸ್ಥಾನ ವಹಿಸಿದರು. ನಂತರದಲ್ಲಿ ಸಮಾಜದ ಒಳಿತಿಗಾಗಿ, ಸಮಾನತೆಗಾಗಿ ಎಲ್ಲ ಶರಣ ಶರಣೀಯರನ್ನು ಒಟ್ಟುಗೂಡಿಸಿ ಅನುಭವ ಸಾರವನ್ನು ಹಂಚಿಕೊಳ್ಳಲು ಅನುಭವ ಮಂಟಪವನ್ನು ನಿರ್ಮಿಸಿದರು. ಸಮಾಜದಲ್ಲಿರುವ ಅನೇಕ ಮೂಢನಂಬಿಕೆಗಳನ್ನು ಹೋಗಲಾಡಿಸಲು ತಮ್ಮ ಶಕ್ತಿ ವಿಶಿಷ್ಟ ದ್ವೈತ್ಯ ಸಿದ್ಧಾಂತದ ಮೂಲಕ ಜನರಿಗೆ ಮನವರಿಕೆ ಮಾಡತೊಡಗಿದರು. ಹಾಗೆಯೇ ಸಮಾಜದಲ್ಲಿರುವ ಭೇದ ಭಾವ, ಮೇಲು ಕೀಳು ಭಾವನೆಗಳನ್ನು ಹೋಗಲಾಡಿಸಲು ಅಂತರ್ಜಾತಿ ವಿವಾಹವನ್ನು ಮಾಡಿಸಿದರು. ಇದನ್ನರಿತ ರಾಜ ಮತ್ತು ಅವರ ಮಂತ್ರಿಗಳು ಬಸವಣ್ಣನವರನ್ನು ಬಸವ ಕಲ್ಯಾಣದಿಂದ ಹೊರಹಾಕುವಂತೆ ಮಾಡಿದರು. ಇದನ್ನು ತಿಳಿದ ಅನೇಕ ಶಿವಶರಣರು ಈ ವಿಷಯವನ್ನು ವಿರೋಧಿಸಿದರು. ಎಲ್ಲ ಶಿವಶರಣರನ್ನು ಇಲ್ಲಿಂದ ಹೊರ ಹಾಕಬೇಕೆಂಬ ಅತಿ ಅಹಂಕಾರದಿಂದ ಅವರ ಮೇಲೆ ರಾಜನು ಸೈನಿಕರು ದಾಳಿ ಮಾಡಿದರು, ಚಿತ್ರಹಿಂಸೆ ನೀಡಿದರು. ಅನೇಕ ಶಿವಶರಣರು ಮರಣವನ್ನಪ್ಪಿದ್ದರು. ಇದು ಕಲ್ಯಾಣ ಕ್ರಾಂತಿ ಎಂದೇ ಹೆಸರು ಪಡೆಯಿತು. ಇದನ್ನರಿತ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಲಿಂಗಾಯ್ಕೆಯಾದರು. ಇಂಥ ನಾಡಿನಲ್ಲಿ ಹುಟ್ಟಿ ಬೆಳೆದ ನಾವೇ ಧನ್ಯರು. ಉಳ್ಳುವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೊನ್ನ ಕಲಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿಯುಂಟು ಜಂಗಮ ಕಳಿವಿಲ್ಲ. ನಾವು ಶಿವಶರಣರ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಅವರ ಕಾಯಕ ಜೀವನ ಶೈಲಿ ಹೇಗಿತ್ತು ಅಂತ ಕೂಡ ಮೂರ್ತಿಗಳ ಮೂಲಕ ತಿಳಿದುಕೊಳ್ಳೋಣ. ಈಗ ನೀವು ನೋಡ್ತಿರುವ ಮೂರ್ತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನನ್ನ ಸ್ನೇಹಿತೆ ವೈಷ್ಣವಿ ನೀಡ್ತಾಳೆ. ಈಗ ನೀವು ನೋಡುತ್ತಿರುವ ದೃಶ್ಯ ಮಹಾಶರಣ ಹರಳೆಯದವರದು. ಅವರು ತಮ್ಮ ಸ್ವತಃ ಕೈಯಿಂದ ಪಾದರಕ್ಷಕವನ್ನು ನಿರ್ಮಿಸಿ ಜನರಿಗೆ ಮಾರುತ್ತಿದ್ದರು. ಈಗ ನೀವು ನೋಡುತ್ತಿರುವ ದೃಶ್ಯ ಬಂದ್ಬಿಟ್ಟು ಮೇದಾರ ಕೇತಯ್ಯ ಅವ್ರದ್ದು. ಅವರು ಬುಟ್ಟಿ ಮಾಡುವ ಕಾಯಕವನ್ನು ಮಾಡ್ತಿದ್ರು. ಮತ್ತೀಗ ನೀವು ಇನ್ನೊಂದು ದೃಶ್ಯ ನೋಡ್ಬೋದು. ಇವರು ಪಾಕದ ಭೀಮವ್ವ ಅಂತ. ಇವ್ರ ಕೆಲಸ ಏನಪ್ಪ ಅಂತಂದರೆ, ಈಗ ನೀವು ಫಂಕ್ಷನ್ನಲ್ಲೆಲ್ಲ ನೋಡ್ತೀರಾ ಹೇಗೆ ಅಡುಗೆ ಮಾಡೋರ ಕೆಲಸ ಮಾಡ್ತಿರ್ತಾರೋ ಅದೇ ಥರ ಇವರು ಮನೆ ಮನೆಗೆ ಹೋಗಿ ಅಡುಗೆ ಮಾಡ್ತಿದ್ರು. ಇದು ಬಸವಣ್ಣನವರು ಧ್ಯಾನಕ್ಕೆ ಕುಳಿತಿರುವ ಪ್ರತಿಮೆಯಾಗಿದೆ. ಹಾಗೆಯೇ ಇಂಥ ಹಲವಾರು ಪ್ರತಿಮೆಗಳಿವೆ. ಇಲ್ಲಿ ಶರಣರ ಜೊತೆ ಬಸವಣ್ಣನವರು ಮಾತನಾಡುತ್ತಿರುವ ಪ್ರತಿಮೆಯಾಗಿದೆ ಇದು. ಇನ್ನೊಂದು ಇಲ್ಲಿ ಏನಾಗ್ತಿದೆ ಅಂತಂದರೆ, ಲಿಂಗ ಪೂಜೆ ನಡೀತಿದೆ. ಬಸವಣ್ಣರು ಕೂಡ ಇದ್ದಾರೆ, ಸಾಕಷ್ಟು ಶರಣರು ಕೂಡ ಇದ್ದಾರೆ. ಇಲ್ಲಿ ಶರಣರು ಬಸವಣ್ಣರನ್ನು ಪೂಜಿಸ್ತಿದ್ದಾರೆ, ಅಂದರೆ ನಮಸ್ಕಾರ ಮಾಡ್ತಿದ್ದಾರೆ. ಇಲ್ಲಿ ಭಕ್ತರು ಏನು ಮಾಡ್ತಿದ್ದಾರಪ್ಪ ಅಂತಂದರೆ, ಬಸವಣ್ಣರ ಭಕ್ತರು ಅವರ ಚರ್ಮನ ಕಿತ್ತಿ ಅವರ ಚಪ್ಪಲಿ ಅಂತಂದರೆ ಪಾದರಕ್ಷೆಯನ್ನು ಮಾಡ್ತಿದ್ದಾರೆ. ಇಲ್ಲಿ ಬಸವಣ್ಣರು ಆ ಪಾದರಕ್ಷೆನ ಒಪ್ಕೊಳ್ಳಲ್ಲ. ಅದಕ್ಕೆ ಅವರು ಆ ಪಾದರಕ್ಷೆನ ಅವ್ರ ತಲೆ ಮೇಲೆ ಇಟ್ಕೊಳ್ತಾರೆ ಅಲ್ವಾ. ಇದೆಲ್ಲ ನಿಮ್ಗೆ ಗೊತ್ತಿದೆ. ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ನಿಮಗೆ ಗೊತ್ತಿರ್ಬೋದು,
ಅಂತರ್ಜಾತಿ ವಿವಾಹ ಮಾಡಿಸಿದ ನಂತರ ಎಷ್ಟು ಸಮಸ್ಯೆ ಆಯ್ತಲ್ವಾ. ಆ ಚಿತ್ರಣದಲ್ಲಿ ಇದೊಂದು ಆನೆಯ ಸವಾರನಲ್ಲಿ ಶರಣರನ್ನು ಎಳ್ಕೊಂಡು ಹೋಗ್ತಿದ್ರು. ಆನೆಯಿಂದ ಶರಣರನ್ನು ಎತ್ಕೊಂಡು ಹೋಗ್ತಿದ್ರು. ಎಷ್ಟು ಚಿತ್ರಹಿಂಸೆ ಕೊಟ್ರಲ್ಲ, ಎಷ್ಟು ಚಿತ್ರಹಿಂಸೆಯನ್ನು ಅನುಭವಿಸಿದ್ರು ಇವ್ರು ಶಿವಶರಣರು. ತುಂಬ ಕಷ್ಟ ಆಯ್ತಲ್ವಾ ಅವರಿಗೆ. ಒಂದು ಪ್ರತಿಮೆಗಳನ್ನ ತೋರ್ಸೋಕ್ಕಾಗಲಿಲ್ಲ, ಆದರೂ ಕೂಡ ಸಾಧ್ಯವಾದಷ್ಟು ತೋರಿಸಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ನ ಮಾಡಿ.